ನಮಸ್ತೆ ಫ್ರೆಂಡ್ಸ್. ಈಗ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಸರ್ ನಾವೀಗ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ಫೈನಲ್ ಆದಮೇಲೆ ಬಟ್ ನಂಗೆ ಸ್ವಲ್ಪ ಚೇಂಜಸ್ ಮಾಡೋದುಂಟು, ಬಟ್ ಆದರೆ ಮಾಡೋಕ್ಕಾಗಲಿಲ್ಲ, ಈಗ ನಾನು ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಲ್ವಾ. ಸೊ ಅದಕ್ಕೆ ನೋಡಿ ಕೆ ಇಂದ ಒಂದು ಆಪ್ಷನ್ ಇದೆ. ನೀವು ಡ್ಯಾಶ್ ಬೋರ್ಡ್ಗೆ ಹೋದಾಗ ಸೊ ನೋಡಿ ಈ ರೀತಿ ಕಾಣಿಸುತ್ತೆ. ನಾನು ಆಲ್ರೆಡಿ ಪೇಮೆಂಟ್ ಮಾಡಿದ್ದೀನಿ. ಸೊ ನೀವು ಈ ಥರ ಮಾಡಿದ್ಮೇಲೆ ಇಲ್ಲಿ ನೋಡಿ ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯುವರ್ ಅಪ್ಲಿಕೇಶನ್ ಇಸ್ ಫ್ರೋಸನ್, ಯು ಕ್ಯಾನ್ ರಿಕ್ವೆಸ್ಟ್ ಒನ್ ಟೈಮ್ ಅನ್ಫ್ರೀಸ್. ನೀವು ಇಲ್ಲಿ ರಿಕ್ವೆಸ್ಟ್ ಅನ್ಫ್ರೀಸ್ ಇರೋದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಎಡಿಟ್ ಆಪ್ಷನ್ನು ಒನ್ ಡೇ ಆದಮೇಲೆ ಸಿಗುತ್ತೆ. ನೀವು ಅವಾಗ ಒನ್ ಟೈಮಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನು ಚೇಂಜಸ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನೀವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಒನ್ ಟೈಮ್ ಮಾಡ್ಬೋದು. ನೋಡಿ ಇಲ್ಲಿ ಅವರು ಕೊಟ್ಟಿದ್ದಾರೆ, ಯು ಕ್ಯಾನ್ ರಿಕ್ವೆಸ್ಟ್ ಒನ್ ಟೈಮ್ ಅನ್ಫ್ರೀಸ್. ಈ ರೀತಿಯಾಗಿ ನೀವು ಚೇಂಜಸ್ ಮಾಡ್ಬೋದು. ನಿಮ್ಮದು ಅಡ್ಮಿಷನ್ ನಂಬರ್ ಆಗಿರಲಿ, ಅಂದರೆ ಕಾಲೇಜ್ ಅಡ್ಮಿಷನ್ ನಂಬರ್ ಆಗಿರಲಿ, ರಿಜಿಸ್ಟರ್ ನಂಬರ್ ಆಗಿರಲಿ, ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರಲಿ, ಅಥವಾ ನಿಮ್ಮದು ಎಕ್ಸ್ಪೀರಿಯನ್ಸು, ಅಥವಾ ನೀವು ಏನೇ ಚೇಂಜಸ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಬೋದು. ಸೊ ಯಾರ್ಯಾರು ಚೇಂಜಸ್ ಮಾಡಬೇಕು ಪ್ಲೀಸ್ ಈಗಲೇ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮದು ಏನು 13th ಡೇಟ್ ಇದೆ ಲಾಸ್ಟ್ ಡೇಟು, ಅದಾದಮೇಲೆ ನೀವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಮಾಡೋ ಆಗಿದ್ರೆ ಈಗಲೇ ಮಾಡಬೇಕು. ಯಾರ್ಯಾರಿಗೆ ಚೇಂಜಸ್ ಮಾಡಬೇಕು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಎಲ್ಲರೂ ಈಗಲೇ ಅದನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು.